ನಮಸ್ತೆ ಫ್ರೆಂಡ್ಸ್, ನೋಡಿ ಇವತ್ತು ಕ್ಯಾರೆಟು ಬೀಟ್ರೂಟ್ ಎರಡು ಸೇರಿ ಪಲ್ಯ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಇತ್ತು ಅಂದ್ಬಿಟ್ಟು ಎರಡು ಸೇರಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕೆ ನೋಡಿರಿ ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ನೋಡಿರಿ ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಕಡಲೆಬೇಳೆ ಕಾಳು, ಸ್ವಲ್ಪ ಕಡಲೆಬೇಳೆ ಕಾಳು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಕೆಂಪಗಾಗೈತೆ ಈರುಳ್ಳಿ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏನಾದರೂ ಕೆಂಪಗಾಗಬೇಕು. ನೋಡಿ ಫ್ರೆಂಡ್ಸ್, ಕೆಂಪಗಾಗೈತೆ. ಇವಾಗ ನೋಡಿ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾರೆಟು ಮತ್ತು ಬೀಟ್ರೂಟ್ ಎರಡು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗೈತೆ. ಕ್ಯಾರೆಟು ಬೀಟ್ರೂಟ್ ಎರಡು ಹಾಕ್ಬೇಕು. ಕ್ಯಾರೆಟು ಬೀಟ್ರೂಟು ಚೆನ್ನಾಗಿ ರಕ್ತ ಇರುತ್ತೆ ಫ್ರೆಂಡ್ಸ್. ಬೀಟ್ರೂಟ್ ಚೆನ್ನಾಗಿ ತಿನ್ನಬೇಕು. ರಕ್ತ ಇಲ್ಲದಿದ್ದವ್ರಿಗೆಲ್ಲ ರಕ್ತ ಚೆನ್ನಾಗಿರುತ್ತೆ. ಅದಕ್ಕೆ ಎರಡು ಮಿಕ್ಸ್ ಮಾಡಿ ಚೆನ್ನಾಗಿರ್ತದೆ. ಕಲರ್ಫುಲ್ ಆದ್ಮೇಲೆ ಎರಡು ಹಾಕಿದ್ರೆ ಕಲರ್ ಚೆನ್ನಾಗಿ ಕಾಣಿಸ್ತೈತೆ. ಆರೋಗ್ಯಕ್ಕೆ ಒಳ್ಳೆಯದು. ಕ್ಯಾರೆಟು ಅಷ್ಟೇ ಮತ್ತು ಬೀಟ್ರೂಟು ಅಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕಿ, ಮತ್ತು ಧನಿಯಾ ಪುಡಿ, ಒಂದು ಸ್ವಲ್ಪ ಜಾಸ್ತಿ, ಒಂದೆರಡು ಸ್ಪೂನ್ ಧನಿಯಾ ಪುಡಿ ಪೂರ್ತಿ ಇವಾಗ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ನೀಟಾಗಿ ಮುಚ್ಚಿಬಿಡ್ಬೇಕು. ಅದೆಲ್ಲ ಬೇಕಲ್ಲ, ಬೇಯಬೇಕದೆಲ್ಲ ಸ್ಮೂತಾಗಿ ಆಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಬೆಂದಮೇಲೆ ಅವಾಗ ನೋಡ್ಕೋಬೇಕು. ಅವಾಗ ನೀರೆಲ್ಲ ಡ್ರೈ ಆಗುತ್ತೆ ಫ್ರೆಂಡ್ಸ್. ಅವಾಗ ಚೆನ್ನಾಗಿ ಬೆಂದೈತೆ ಅಂತ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಎರಡು ಮಿಕ್ಸ್ ಹಾಕಿರೋದಕ್ಕೆ ಇದಕ್ಕೆ ಚಪಾತಿಗೆ, ಪೂರಿಗೆ ಮತ್ತು ದೋಸೆಗೆ ಚೆನ್ನಾಗಿರ್ತೈತೆ. ಮತ್ತು ಮುದ್ದೆ ಸಾಂಬಾರು ಮಾಡಿ ಪಲ್ಯ ಸೈಡ್ಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಮುಚ್ಚಿಟ್ಬಿಡ್ತೀನಿ. ಸ್ವಲ್ಪ ಎಲ್ಲ ರಸೆಲ್ಲ ಬಿಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಗೈತೆ ಎಲ್ಲ ನೀಟಾಗಿ ಇದೆಲ್ಲ ರಸ ಎಲ್ಲ ನೋಡಿರಿ, ಅದ್ರ ನೀರಿನ ಅಂಶ ಎಲ್ಲ ಹೋಗೈತೆ. ಪಲ್ಯ ನೀಟಾಗೈತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗೈತೆ ನೋಡಿರಿ. ನೋಡಿ ಬೀಟ್ರೂಟ್ ಪಲ್ಯ ಮತ್ತು ಕ್ಯಾರೆಟ್ ಎರಡು ಮಿಕ್ಸ್ ಪಲ್ಯ ನೋಡಿ ಚೆನ್ನಾಗೈತೆ. ಧನಿಯಾ ಪುಡಿ ಹಾಕಿದ್ರೆ ಚೆನ್ನಾಗಿರೋದು ಫ್ರೆಂಡ್ಸ್. ಇದಕ್ಕೆ ಧನಿಯಾ ಪುಡಿ ಹಾಕಬೇಕು, ಆವಾಗ ಚೆನ್ನಾಗಿರ್ತೈತೆ. ಉಪ್ಪು, ಖಾರ ಎಲ್ಲ ನೋಡಿ ಫ್ರೆಂಡ್ಸ್. ಅಷ್ಟೇ ಆಯಿತು ಫ್ರೆಂಡ್ಸ್. ಇದು ಆಫ್ ಮಾಡಿ ಅದ್ರ ಜೊತೆಗೆ ದೋಸೆ ಆಗಲಿ ಚಪಾತಿ ಆಗಲಿ ಮಾಡ್ಕೊಂಡ್ರೆ ಮುಗೀತು.